ರಾಜ್ಯದಲ್ಲಿ ಹೆಚ್ಚಿರುವ ಡೆಂಗಿ ಪ್ರಕರಣ, ಅದರಲ್ಲೂ ಶಿವಮೊಗ್ಗದಲ್ಲಿ ಝೀಕಾ ಸೋಂಕಿನಿಂದ ಬಳಲುತ್ತಿರುವ ಸಾವು, ಹಾವೇರಿಯಲ್ಲಿ ಇಲಿ ಜ್ವರ ಪತ್ತೆ, ಈ ಥರದ ಒಂದು ಸಾಂಕ್ರಾಮಿಕ ರೋಗಗಳು ರಾಜ್ಯದಲ್ಲಿ ಜಾಸ್ತಿ ಆಗಿರೋದ್ರ ಬಗ್ಗೆ ನಾನು ತಮಗೆ ನಿಲುವಳಿಯನ್ನು ಕೊಟ್ಟಿದ್ದೆ. ತಾವು ಅನುಮತಿಯನ್ನು ಕೊಟ್ಟಿದ್ದರ ಪ್ರಸ್ತಾವ ಮಾಡೋಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಡೆಂಗ್ಯೂ ಒಂದು ರೀತಿ ಮರಣ ಮೃದಂಗ ಥರ ಹಬ್ತಾನೆ ಇದೆ, ದಿನದಿನಕ್ಕೆ ಜಾಸ್ತಿ ಆಗ್ತದೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ತಾವು ಆರೋಗ್ಯ ಸಚಿವರಾಗಿದ್ದೀರಿ, ತಮಗೂ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಮತ್ತು ಇದ್ರ ಬಗ್ಗೆ ಜ್ಞಾನನೂ ಕೂಡ ತಮಗೂ ಹೆಚ್ಚು ಜ್ಞಾನನೂ ಇದೆ ಅಂತ ಗೊತ್ತಿದೆ. ಇಲ್ಲಿ ಪ್ರಮುಖವಾಗಿ ಡೆಂಗ್ಯೂ ರಾಜ್ಯದಲ್ಲಿ ಬಂದ ಮೇಲೆ ಬೆಂಗಳೂರಲ್ಲಂತೂ ಇದು ದಿನ ಪ್ರತಿದಿನನೂ 300-400 ಕೇಸ್ಗಳು ಬರ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ನಾವು ಈ ಶತಮಾನದಲ್ಲಿದ್ರೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಒಂದು 10 ಜನ ಸತ್ತಿದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಹೆಚ್ಚು ಜನ ಸತ್ತಿರುವಂಥದ್ದು. ಇದು ಒಂಥರ ಆಘಾತ ತರುವಂಥ ವಿಚಾರ. ರಾಜ್ಯದಲ್ಲಿ ಅಧ್ಯಕ್ಷರೇ, ಇವತ್ತು ವರದಿಯಾಗಿರುವಂಥ ಪ್ರಕರಣಗಳು ಒಟ್ಟು 14,223 ಪ್ರಕರಣಗಳು ವರದಿಯಾಗಿವೆ. 14,000 ದೊಡ್ಡ ಸಂಖ್ಯೆನೇ ಇದು. ಪ್ರತಿದಿನನೂ ಕೂಡ 469, 445 ಈ ಥರ ಪ್ರಕರಣಗಳು ಬರ್ತಾ ಇದೆ. ಅಂದರೆ ಇದು ಮಕ್ಕಳಿಗೆ 1 ವರ್ಷದೊಳಗಡೆ ಇರುವಂಥ ಮಕ್ಕಳಿಗೆ 238 ಜನಕ್ಕೆ ಬಂದಿದೆ. 1 ವರ್ಷದೊಳಗಿರೋ ಮಕ್ಕಳಿಗೆ ಅದು ಬಹಳ ಡೇಂಜರ್ ಇರುವಂಥದ್ದು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಅವರಿಗೆ ಡ್ರಿಪ್ಸ್ ಹಾಕೋದು ಭಾಳ ಕಷ್ಟದ ಕೆಲಸ ಅವ್ರದ್ದು. ನಾನು ಹೋಗಿದ್ದೆ ಜಯನಗರ ಆಸ್ಪತ್ರೆಗೆ ಹೋದಾಗ, ಅಲ್ಲಿ ಅಡ್ಮಿಟ್ ಆಗಿದ್ದಾರೆ 14 ಜನದಲ್ಲಿ 10 ಜನ ಸಣ್ಣ ಮಕ್ಕಳು, 17 ವರ್ಷ ಒಳಗಡೆ ಇರುವಂಥ ಮಕ್ಕಳಾಗ್ತಾ ಇದೆ. ಪಾಪ ಭಾಳ ಕಷ್ಟದ ಕೆಲಸ. ಮಕ್ಕಳ ಸ್ಥಿತಿಯನ್ನು ನೋಡಿದ್ರೆ ಒಂಥರ ಕರಳು ಕಿತ್ತು ಬರೋವಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ಅದೇ ರೀತಿ 1 ರಿಂದ 18ವರೆಗೆ 4,908 ಜನಕ್ಕೆ ಬಂದಿದೆ. 18ಕ್ಕೆ ಮೇಲ್ಪಟ್ಟು 6,077 ಬಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರು ಒಂದರಲ್ಲೇ